ಬಿಬಿಎಂಪಿ ಒಂದು ನಿರ್ಲಕ್ಷ್ಯಕ್ಕೆ ಒಂದು ಮಗು ಬಲಿಯಾಗಿರುವಂತದ್ದು. ಸೊ ಇದಕ್ಕೆ ಅದೇ ನನಗೆ ಇದು ಅತ್ಯಂತ ಒಂದು ಕೆಟ್ಟ ಒಂದು ಘಟನೆ ಇವತ್ತು ನಡೆದಿರುವಂಥದ್ದು ನಮ್ಗೆಲ್ರಿಗೂ ಬಹಳ ನೋವು ತಂದಿದೆ. ಇದು ಅನಾವಶ್ಯಕವಾಗಿ ಒಬ್ಬ ಚಿಕ್ಕ ಹುಡುಗ ಇಲ್ಲಿ ಆಟ ಆಡೋದಕ್ಕೆ ನಮ್ಮ ಏನು ಇಲ್ಲಿ ಗ್ರೌಂಡ್ ಇದೆ, ರಾಜಾಶಂಕರ್ ಆಟದ ಮೈದಾನ ಪಾರ್ಕ್ ಅಂತ ಏನು ಹೇಳ್ತೀವಿ, ಕುಳ್ಳಾ ಪಾರ್ಕ್ ಅಂತ ಇದಕ್ಕೆಲ್ಲ ಹೆಸರುವಾಸಿ. ಇದನ್ನು ಇಲ್ಲಿ ಈ ಸುತ್ತಮುತ್ತ ಅನೇಕ ಜನ ಇಲ್ಲೇ ಬಂದು ಆಟ ಆಡೋದು, ಮತ್ತು ಈ ಗ್ರೌಂಡು ಇಲ್ಲಿ ಸಾರ್ವಜನಿಕರು ಭಾಳ ಹೆಚ್ಚಾಗಿ ಉಪಯೋಗ ಮಾಡ್ತಾರೆ. ಆದ್ದರಿಂದ ಇದು ಈ ಥರ ಒಂದು ಘಟನೆ ಇವತ್ತು ನಡೆದಿರೋದು ನಮಗೆಲ್ರಿಗೂ ಭಾಳ ನೋವು, ದುಃಖ. ಯಾಕೆಂದರೆ ಇದು ಆ ಗೇಟು ಬಿದ್ದೋಗಿರೋದು ಅದು ಖಂಡಿತವಾಗಿಯೂ ಒಪ್ಪುವಂಥದ್ದಲ್ಲ. ಅದು ಯಾವ ರೀತಿಯಾಗಿ ಆಗಿತ್ತು, ಅದರ ಕ್ವಾಲಿಟಿ ಏನು, ಹೇಗೆ ಮಾಡಿದ್ರು ಅದೆಲ್ಲವೂ ಕೂಡ ಖಂಡಿತವಾಗಿಯೂ ತನಿಖೆ ಅಂತೂ ಆಗಬೇಕಾಗ್ತದೆ. ಯಾಕಂದರೆ ಇದು ಸುಮಾರು ಈ ಗೇಟನ್ನು ಹಾಕಿ ಸುಮಾರು ಒಂದು 4 ವರ್ಷ ಆಗಿದೆ. 4 ವರ್ಷ ಆಗಿದೆ, ಹೆಚ್ಚು ಕಡಿಮೆ 4-5 ವರ್ಷ ಆಗಿರಬೇಕು. ಆದ್ದರಿಂದ ಇದು ಈ ಥರ ಅದು ಕೊರೋಡಾಗಿದೆ ಅಥವಾ ಅದು ಯಾರು ಅದು ಸರಿಯಾಗಿ ನೋಡಿಲ್ಲ ಅಂತಂದು ಕೂಡ ಕಾಣುತ್ತೆ. ಯಾರೂ ನಮಗೇನು ಅದ್ರ ಬಗ್ಗೆ ಹೇಳುವುದಿರಲಿಲ್ಲ. ಅದರಿಂದ ಇದು ಅದ್ರ ಬಗ್ಗೆ ಖಂಡಿತ ತನಿಖೆ ಅಂತೂ ಆಗಲಿ. ಯಾಕೆ ಆ ಥರ ಆಗಿದೆ, ಅದು ಏನಾಗಿದೆ, ಅದು ಯಾಕೆ ಅದು ಸ್ಪೆಸಿಫಿಕೇಶನ್ ಸರಿಯಾಗಿತ್ತಾ ಇಲ್ವಾ, ಮತ್ತು ಅದರ ಮೇಂಟೆನೆನ್ಸು ಏನಾದರೂ ನೋಡ್ಕೊಂಡು ನಾವೇನು ಮಾಡಬೇಕಾಗಿತ್ತು ಅಂತ ಖಂಡಿತ ತನಿಖೆ. ಬಟ್ ನನಗಂತೂ ಇದುವರೆಗೂ ಯಾರೂ ಮಾಹಿತಿ ಕೊಟ್ಟಿಲ್ಲ. ಗೇಟ್ ಏನಾದರೂ ಆ ಥರ ಕಟ್ಟಾಗಿದೆ ನಮಗೇನೋ ಗೊತ್ತಾಗಿದ್ದಿದ್ರೆ ನಾವು ಹೇಳ್ಬೋದಾಗಿತ್ತು. ನನಗಂತೂ ಯಾವ ಮಾಹಿತಿ ಇಲ್ಲ. ನಮ್ಮ ಯಾರು ಕೂಡ ಕಂಪ್ಲೇಂಟ್ ಕೂಡ ಕೊಟ್ಟಿರಲಿಲ್ಲ. ಇಲ್ಲಿ ಕಂಪ್ಲೇಂಟ್ ಇದ್ದಿದ್ದು ಸ್ವಲ್ಪ ಧೂಳು ಹೇಳ್ತದೆ, ಈ ಸುತ್ತಮುತ್ತ ಎಲ್ಲ ಜನರು ಇಲ್ಲಿಂದ ಧೂಳು ಹೇಳ್ತದೆ, ನಮ್ಮ ಮನೆಗಳಿಗೆ ಧೂಳು ಬರ್ತದೆ ಅಂತ ಹೇಳ್ತಾ ಇದ್ರು. ಆದರೆ ನಾವು ಆಟ ನಿಲ್ಸೋಕ್ಕಾಗಲ್ಲ, ಅದಕ್ಕೋಸ್ಕರ ಅದನ್ನು ನಾವು ಇದು ಮಾಡ್ಕೊಂಡಿದ್ದು. ಆಮೇಲೆ ಸ್ವಲ್ಪ ಸ್ಯಾನಿಟರಿ ಸಮಸ್ಯೆ ಇದೆ, ಆ ಕಡೆಯಿಂದ ಸ್ವಲ್ಪ ಲೀಕ್ ಆಗುತ್ತೆ ಅಂತ ಅಲ್ಲೊಂದು ಕ್ಯಾಂಟೀನ್ ಇದೆ, ನಮ್ಮ ಇಂದಿರಾ ಕ್ಯಾಂಟೀನ್ ಕಿಚನ್ನು, ಆ ಕಡೆಯಿಂದ ಸ್ವಲ್ಪ ಲೀಕ್ ಆಗುತ್ತೆ ಅಂತ ಒಂದು ಕಂಪ್ಲೇಂಟ್ ಬರ್ತಾ ಇದೆ. ಹೊರತು ಇನ್ನು ಉಳಿದಿರುವಂಥದ್ದು ಏನು ಬೇರೆ ಇದುವರೆಗೂ ನನ್ನ ಗಮನಕ್ಕಂತೂ ಬಂದಿಲ್ಲ. ನಮ್ಮ ಅಧಿಕಾರಿಗಳಿಗೆ ಬಂದಿದ್ದೀರೋ ನನಗೆ ಗೊತ್ತಿಲ್ಲ, ತಿಳ್ಕೊಬೇಕು. ಸರ್, 2005ರಲ್ಲಿ ಈ ಗ್ರೌಂಡ್ಗೆ ಗ್ರಿಲ್ಗಳನ್ನ ಅಳವಡಿಕೆ ಮಾಡ್ತಾರೆ. ಅದೇ ಟೈಮಲ್ಲಿ ಈ ಗೇಟ್ ಅನ್ನ ಕೂಡ ಅಳವಡಿಕೆ ಮಾಡ್ತಾರೆ. ತುಕ್ಕು ಹಿಡಿದಿರುತ್ತೆ, ಅದಕ್ಕೆ ಸುಮ್ಮನೆ ಪೇಂಟ್ ಅನ್ನ ಮಾಡ್ತಾರೆ ಅನ್ನುವಂತ ಆರೋಪ ಸ್ಥಳೀಯರದು ಕೂಡ. ಒಂದು ಬಾರಿ ಕೂಡ ಅದನ್ನ ಬದಲಾವಣೆ ಮಾಡಲಿಲ್ಲ ಅಂತ. ಇಲ್ಲ, ನಾನು ಅದೆಲ್ಲ ವಿಚಾರಣೆ ಆಗಲಿ, ತನಿಖೆ ಆಗಲಿ. ಯಾಕೆಂತ ಹೇಳಿದ್ರೆ ಇದು ಯಾವಾಗಾಯಿತು, ಹೇಗಾಯಿತು ಅದೆಲ್ಲ ತನಿಖೆಯಲ್ಲಿ ಗೊತ್ತಾಗ್ತದೆ. ಇದು 2005ನಂತೂ ಏನು ಹಾಕಿರಲಿಲ್ಲ, ಇದು ಅದ ನಂತರನೇ ಮಾಡಿದ್ದು. 2005 ಭಾಳ ಹಿಂದೆ ಆಯಿತು. ನಾನು ಶಾಸಕನಾಗಿದ್ದು ಈ ಭಾಗಕ್ಕೆ 2008ರಲ್ಲಿ. ಅದಾದ್ಮೇಲೆ ಇದೆಲ್ಲ ಅಭಿವೃದ್ಧಿ ಕೆಲಸಗಳಾಗಿದ್ದು, ಈ ಗ್ರಿಲ್ ಹಾಕುವಂಥದ್ದು, ಗೇಟ್ ಹಾಕುವಂಥದ್ದು, ಇದೆಲ್ಲ ಅದಾದ್ಮೇಲೆ ಆಗಿದ್ದು. ಸೊ 2005 ಅಂತ ಹೇಳಿದ್ರೆ ಅವರು ತಪ್ಪು ಮಾಹಿತಿ ಅದು. ಅದೇ ಬಹುಶಃ ಇದು ಒಂದು 2000 ನಾನು ತಿಳ್ಕೊಬೇಕು ಯಾವಾಗ ಎಕ್ಸಾಕ್ಟ್ಲಿ ಆಗಿದೆ ಅಂತ. ನಾನು ತಿಳ್ಕೊಳ್ತೀನಿ. ಆದರೆ ಇದನ್ನು ನಾವು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಕೆಲಸಗಳೆಲ್ಲ ಮಾಡಿಸಿದ್ದು. ಒಂದ್ಸಲ ಕೆಲಸ ಮಾಡಿದ್ರು ಕೂಡ ಅಷ್ಟು ಸರಿಯಾಗಿ ಆಗಿಲ್ಲ ಅಂತ ಹೇಳಿದಾಗ ಮತ್ತೊಮ್ಮೆ ಅದನ್ನು ಮತ್ತೆ ಮಣ್ಣೆಲ್ಲ ತೆಗೆದು ಮತ್ತೆ ಮಾಡಿಸಿದ್ದು. ಮತ್ತು ಇಲ್ಲೆಲ್ಲ ಈ ಚೈನ್ ಲಿಂಕ್ ಫೆನ್ಸಿಂಗ್ ಎಲ್ಲ ನಾವೇ ಎಲ್ಲ ಹಾಕಿಸಿ, ಇದು ಮತ್ತು ಫ್ಲಡ್ ಲೈಟು ಆಟ ಆಡೋದಕ್ಕೆ ಮತ್ತು ಇದೆಲ್ಲ ನಾವು ಮಾಡಿಸಿ, ಅದಕ್ಕೆ ಈ ರಾಜಾಶಂಕರ್ ಬೋರ್ಡ್ ಹಾಕಿದಾಗ ಇದನ್ನ ಗೇಟ್ ಹಾಕಿದ್ದು. ಅದು ಎಷ್ಟು ವರ್ಷದಿಂದ ಹಾಕಿದ್ದು? ಒಂದು 3-4 ವರ್ಷ, 3-4 ಇಯರ್ಸ್. ಹೌದು, ಖಂಡಿತ. ಇದು ನನಗದು ಗೊತ್ತಿಲ್ಲ. ನಾನು ಈಗ ಮೊದಲೇ ಹೇಳ್ತಾ ಇದ್ದೀನಿ, ಇದುವರೆಗೂ ನನ್ನ ಮಾಹಿತಿಗೆ ಇದುವರೆಗೂ ಯಾರು ಕೂಡ ಈ ಥರ ಗೇಟ್ ಸಮಸ್ಯೆ ಇದೆ ಅಥವಾ ಇಲ್ಲಿ ತುಕ್ಕು ಹಿಡಿದಿದೆ ಅಥವಾ ಇದು ಬೀಳುವಂಥ ಹಂತದಲ್ಲಿದೆ ಅಂತ ನಮಗಂತೂ ಯಾರು ಹೇಳಿಲ್ಲ. ನಮ್ಮ ಸ್ಥಳೀಯ ಕಾರ್ಯಕರ್ತರೆಲ್ಲ ಇದ್ದಾರೆ, ಅವರೆಲ್ಲ ಅಟೆಂಡ್ ಮಾಡ್ತಾ ಇರ್ತಾರೆ, ಅವ್ರ ಗಮನದಲ್ಲೂ ಏನಿರಲಿಲ್ಲ. ಈಗ ನಿಮ್ಮ ಕ್ಷೇತ್ರದ ಬಿಬಿಎಂಪಿ ಆಫೀಸರ್ಗಳು ಅಂದ್ರೆ ಜನರಿಗೆ ಸಿಗೋದೇ ಇಲ್ವಾ ಅಂತ ಇಲ್ಲಿನ ಅಸೋಸಿಯೇಷನ್ ಅವರು ಕೂಡ ಸುಮಾರು ಸಲ ಮನವಿ ಮಾಡಿದ್ದಾರೆ, ಗೇಟ್ ಜೊತೆಗೆ ಪಾರ್ಕ್ ನ ವಿಚಾರಕ್ಕೆ. ನೋಡಿ, ನೀವು ಅದೇ ಪದೇ ಹೇಳಿದ್ರೆ ಏನು ಅರ್ಥ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನ ಗಮನಕ್ಕೇನು ಬಂದಿಲ್ಲ. ನಮ್ಮ ಕಾರ್ಯಕರ್ತರ ದಿವಸ ಇಲ್ಲೇ ಸುತ್ತಮುತ್ತ ಮನೆಗಳಿದೆ, ಅವ್ರ ಗಮನಕ್ಕೂ ಇದುವರೆಗೂ ಬಂದಿಲ್ಲ. ಒಂದು ನಿಮಿಷ ಹೇಳ್ಬಿಡ್ತೀನಿ. ಏನಾದರೂ ಬಿಬಿಎಂಪಿ ಅಧಿಕಾರಿಗಳು, ಬಿಬಿಎಂಪಿ ಆಫೀಸ್ ಇಲ್ಲೇ ಪಕ್ಕದಲ್ಲೇ ಇದೆ, ಏನೊಂದು ಒನ್ ಫರ್ಲಾಂಗ್ ಅಷ್ಟೇ ಇರೋದು. ಬಿಬಿಎಂಪಿ ಕಚೇರಿ ಇದೆ, ನನ್ನ ಕಚೇರಿನೂ ಇಲ್ಲೇ ಇದೆ, ಪಕ್ಕದಲ್ಲೇ ಇದೆ. ಸೊ ಕೆಲಸದ ಲೋಪ ಆಗಿದ್ರೆ ಖಂಡಿತ ಅದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಫಂಡ್ ಬಗ್ಗೆ ಎಲ್ಲ ಮಾಹಿತಿ ಇದೆ. ನೀವು ಫಂಡ್ ನಾವೇ ಮಾಡಿಸಿರೋದು ಕೆಲಸ, ನಾವೇ ಫಂಡ್ ಮಾಡಿಸ್ಕೊಟ್ಟಿದ್ದು, ನಾವೇ ಕೆಲಸ ಮಾಡಿಸಿರೋದು. ಅದ್ರ ಬಗ್ಗೆ ಏನು ಅನುಮಾನ ಬೇರೆ. ನಾನೇ ಶಾಸಕನಾಗಿರುವಂಥದ್ದು. ಆದರೆ ಇಲ್ಲಿ ಈ ಕ್ವಾಲಿಟಿ ವರ್ಕ್ ಆಗಿದೆಯೋ ಇಲ್ವೋ ಅಥವಾ ಇದರಲ್ಲಿ ಏನಾದರೂ ಸರಿಯಾಗಿ ಆಗಿಲ್ಲದೆ ಇರೋದು ಅದನ್ನ ಖಂಡಿತವಾಗಿ ನೋಡ್ಬೇಕಾಗ್ತದೆ. ಈಗ ನೀವು ಪರಿಶೀಲನೆಯನ್ನ ನಡೆಸಿದ್ರಿ, ಮೇಲ್ನೋಟಕ್ಕೆ ಏನಂತ ಜಡ್ಜ್ ಮಾಡ್ತೀರಿ? ನಾನು ಏನು ಹೇಳಕ್ಕಾಗಲ್ಲ, ಅದು ಪೊಲೀಸವ್ರು ಚೆಕ್ ಮಾಡಲಿ.
ಮತ್ತು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇರ್ತದೆ, ಇಂಜಿನಿಯರಿಂಗ್ ಸೆಕ್ಷನ್ ಅವರೆಲ್ಲ ತನಿಖೆ ಆಗಲಿ. ನಮ್ಗೆ ಇವತ್ತು ಒಂದು ಮಗು ಈ ಥರ ತೀರೋಗಿರೋದು ಅತ್ಯಂತ ಒಂದು ನೋವಿನ ಸಂಗತಿ. ಅದಕ್ಕೆ ಹೋಗಿದೆ ಟೈಲ್ಸ್ ಏನಿದೆ ಅದು ಕೂಡ ಕಿತ್ಕೊಂಡು ನೋಡಿ, ನಾನು ಹೇಳ್ತಾ ಇರೋದು ನನ್ನ ಗಮನಕ್ಕೆ, ನಾನೇನು ದಿವಸ ಇಲ್ಲಿ ಬರೋದಿಲ್ಲ, ನನ್ನ ಗಮನಕ್ಕೆ ಏನು ಬಂದಿರಲಿಲ್ಲ. ಇಲ್ಲೇನಾದರೂ ಹೆಚ್ಚು ಕಡಿಮೆ ಆಗಿದೆ, ನಮ್ಮ ಇಲ್ಲಿ ದಿವಸ ಆಟ ಆಡೋರು ಇರ್ತಾರೆ, ನಮ್ಮ ಜನನೂ ಇಲ್ಲೇ ಇರ್ತಾರೆ. ಯಾರಾದರೂ ಕಂಪ್ಲೇಂಟ್ ಮಾಡಿದ್ರೆ ಅಟೆಂಡ್ ಮಾಡೋದಾಗಿತ್ತು. ಆದರೆ ಏನಾಗಿದೆ ನನಗೂ ಕೂಡ ಗೊತ್ತಿಲ್ಲ. ಸೊ ಇದೆಲ್ಲ ವಿಚಾರಣೆ ನಡೀಲಿ. ಗೇಟ್ ಬೀಳೋದಕ್ಕೆ ಕಾರಣ ಏನು? ನೀವು ಹೇಳ್ತಾ ಇರೋ ಥರ ಟೈಲ್ಸ್ ಇಲ್ಲದಕ್ಕೆ ಗೇಟ್ ಬಿದ್ದೋಯ್ತು ಅಂತ ಹೇಳ್ತಾ ಇದ್ದೀರಾ? ಇಲ್ಲ, ಟೈಲ್ಸ್ ಅದು ಬೇರೆ ವಿಚಾರ. ನೀವು ಹೇಳ್ತಾರೆ ಟೈಲ್ಸ್ ಇಲ್ಲ ಅಂತ ಹೇಳಿದ್ರಲ್ಲ, ಟೈಲ್ಸ್ ಇಲ್ಲ ಅಂತ ಹೇಳೋದಕ್ಕೆ ಗೇಟ್ ಬಿದ್ದೋಯ್ತು. ಹಿಂದೆ ಬಿದ್ದಿರೋದು ನನ್ನ ಮಾಹಿತಿಗಿಲ್ಲ ನೋಡಪ್ಪ, ನನ್ನ ಮಾಹಿತಿಗಿಲ್ಲ. ಅದಕ್ಕೆ ಅದೆಲ್ಲ ತನಿಖೆ ಆಗ್ಲಿ. ಖಂಡಿತ ಹೌದು, ಇದ್ರ ಬಗ್ಗೆ ನೋಡಿ, ನಾವು ಖಂಡಿತವಾಗಿ ಇದನ್ನ ಸೀರಿಯಸ್ ಆಗಿ ತಗೊಳ್ಬೇಕಾಗ್ತದೆ. ಈ ತರ ಲೋಪದೋಷಗಳಾದಾಗ ಈಗ ನಾವು ಖಂಡಿತ ಅದ್ರ ಜವಾಬ್ದಾರಿ ಕೂಡ ವಹಿಸ್ಕೊಳ್ಬೇಕಾಗ್ತದೆ. ನಾವೇನು ಜವಾಬ್ದಾರಿಯಿಂದ ನಾವು ಹೊರಗೆ ಹೋಗ್ಬಿಡ್ತೀವಿ ಅಥವಾ ನಾವೇನು ಇದ್ರ ಬಗ್ಗೆ ನಮ್ಗೇನ್ ಜವಾಬ್ದಾರಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ನಮ್ಮ ಜವಾಬ್ದಾರಿ ಇರ್ತದೆ, ನಮ್ಮ ಅಧಿಕಾರಿಗಳ ಜವಾಬ್ದಾರಿ ಇರ್ತದೆ, ಮತ್ತು ಎಲ್ಲರ ಅದೇ ಜವಾಬ್ದಾರಿ, ಯಾರ್ಯಾರು ಕಾಂಟ್ರಾಕ್ಟರ್ ಜವಾಬ್ದಾರಿ ಇರ್ತದೆ, ಅದೆಲ್ಲವನ್ನು ಕೂಡ ನಾವು ಚೆಕ್ಅಪ್ ಮಾಡಬೇಕು. ಸರ್, ಈಗ ಕೊನೆಯದಾಗಿ ಈ ರೀತಿಯಾಗಿ ಸಾಕಷ್ಟು ಪಾರ್ಕ್ಗಳು ಇರಬಹುದು ಬೆಂಗಳೂರಿನಲ್ಲಿ, ಅದಕ್ಕೇನು ಕ್ರಮ ಕೈಗೊಳ್ತೀರಿ? ನೋಡಿ, ಇಂಥ ಘಟನೆ ಆಗಿದ ತಕ್ಷಣ ನೋಡಿ, ಯಾವುದೇ ಒಂದು ಕಟ್ಟಡ ಇರ್ಬೋದು, ಬ್ರಿಡ್ಜ್ ಇರ್ಬೋದು, ಈಗ ನಾವು ನೋಡ್ತೀವಿ ಅನೇಕ ಕಡೆ ಸುದ್ದಿಗಳು, ಆ ಬ್ರಿಡ್ಜ್ ಬಿದ್ದೋಯ್ತು, ಇದೊಂದು ಏನೋ ಸ್ಟ್ಯಾಚ್ಯೂಗಳು ಬಿದ್ದೋಯ್ತು, ಎಲ್ಲ ನೋಡ್ತಾ ಇದ್ದೀವಲ್ವ ನಾವು. ಸೊ ಇದೆಲ್ಲ ಕ್ವಾಲಿಟಿ ಇಲ್ಲದೆ ಇದ್ದಾಗ ಅಥವಾ ವೈಜ್ಞಾನಿಕವಾಗಿ ಮಾಡದೇ ಇದ್ದಾಗ ಆಗುವಂಥದ್ದು. ಅದು ಬರೀ ಕೇವಲ ಒಂದು ಗೇಟ್ಗಂತ ನಾನು ಹೇಳೋಕ್ಕಾಗೋದಿಲ್ಲ. ಯಾವುದೇ ಕೆಲಸ ಇರ್ಬೋದು, ಅದೊಂದು ಬಿಲ್ಡಿಂಗೇ ಇರ್ಬೋದು, ಕಟ್ಟಡ ಇರ್ಬೋದು, ಸೇತುವೆ ಇರ್ಬೋದು, ಮೋರಿ ಇರ್ಬೋದು, ಅದು ಕ್ವಾಲಿಟಿಗೆ ಹೆಚ್ಚು ಒತ್ತನ್ನು ಕೊಡುವಂಥದ್ದು ಭಾಳ ಮುಖ್ಯ ಇರ್ತದೆ. ಸೊ ಕ್ವಾಲಿಟಿ ಕೆಲಸ ಆಗದೆ ಹೋದಾಗ ಅದು ಈ ಥರ ಮತ್ತು ಇಂಥ ದುರ್ಘಟನೆಗಳಾದಾಗ ನಾವು ಎಚ್ಚೆತ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಯಾವಾಗಲೂ ಕೂಡ ಅದನ್ನು ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಪರಿಹಾರ ಅದೇನು ಅಂತ ನೋಡೋಣ. ಗೌರ್ಮೆಂಟ್ನಲ್ಲಿ BBMP ಇದೆ, ಸರ್ಕಾರ ಇದೆ, ಯಾವ ಥರ ಪರಿಹಾರ ಕೊಡೋದಕ್ಕೆ. ಈಗ ತಾನೇ ಇನ್ಸಿಡೆಂಟ್ ಆಗಿರೋದ್ರಿಂದ ಘಟನೆ ಆಗಿದೆ, ಈಗ ದುರ್ಘಟನೆ ಆಗಿದೆ. ಅದರಿಂದ ಪರಿಹಾರ ಕೊಡೋದ್ರಲ್ಲಿ BBMP ಇಂದ ಖಂಡಿತ ಏನಾದ್ರು ಪರಿಹಾರ ಸರ್ಕಾರದಿಂದ ಕೊಡಿಸ್ತೀವಿ. ಅದೇನು ಅಂತ ನಾನು BBMP ಕಮಿಷನ್ ಜೊತೆ ಮತ್ತು ನಮ್ಮ ಡೆಪ್ಟಿ CM ಜೊತೆ ಮಾತನಾಡಿ ಅದನ್ನ ಯಾವ ರೀತಿ ಮಾಡಬೇಕು ಅಂತ ಕೂಡ ನಾನು ಖಂಡಿತ ನೋಡ್ತೀನಿ. ಈಗ ನಾವು ಅವ್ರ ಮನೆಗೆ ವಿಸಿಟ್ ಮಾಡ್ತೀವಿ, ಅವರ ತಾಯಿ ತಂದೆಯವ್ರನ್ನ ಭೇಟಿ ಮಾಡ್ತೀವಿ. ಹಾಸ್ಪಿಟಲ್ ಅಂದ್ರೆ ಅಲ್ಲಿಗೆ ಹೋಗಿ ಭೇಟಿ ಆಗ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.